ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಆಪಾದಮೌಳಿ ಪರ್ಯಂತಂ ಗುರುನಾನಾ ಕೃತಿ ಸ್ಮರೇ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದಲ್ಲಿ ವಿಜಿಂದು ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಮಲಕೇಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥವ್ರು ಒಬ್ಬ ಬ್ರಾಹ್ಮಣ. ಬಹಳ ವಿಶೇಷವಾಗಿ ಬಹಳ ಕಷ್ಟ ಇತ್ತು ಅವನಿಗೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು, ವಿಶೇಷವಾಗಿ ರಾಯರ ಅನುಗ್ರಹ ಚಾನಲ್ ನೋಡಿಕೊಂಡು ಫೋನ್ ಮಾಡೋನು, ಗುರುಗಳೇ ನಮ್ಗಿಷ್ಟೆಲ್ಲ ಕಷ್ಟ ಆಗ್ಬಿಟ್ಟಿದೆ, ಯಾವುದು ಏನೇನು ಮಾಡೋದು ಏನು ತೊಂದರೆ ಆಗ್ತಾನೆ ಇದೆ, ಆ ತೊಂದರೆಯನ್ನ ಪರಿಹಾರ ಮಾಡಬೇಕು, ಅದಕ್ಕೇನು ಮಾಡೋದೇ ಅನುಕೂಲ ಆಗುತ್ತೆ, ಸಾಲ ಜಾಸ್ತಿ ಆಗಿದೆ, ಬರ್ತಕ್ಕಂಥ ದುಡ್ಡು ಕಾಸುಗಳು ಬರ್ತಾ ಇಲ್ಲ, ಬೇಸಿಗೆ ಕಾಲ ಈಗ ಬಹಳ ಬಿಸಿ ಇದೆ, ವಿಶೇಷವಾಗಿ ನಮಗೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದರಿಂದ ಒಂಚೂರು ಪರಿಹಾರ ಬೇಕು ನಮಗೆ. ಅದರಲ್ಲೂ ವಿಶೇಷವಾಗಿ ನಾವು ಎಷ್ಟು ಕಷ್ಟ ಬಿದ್ದು ಮಾಡಿದ್ರು ನಮಗೇನು ಫಲ ಸಿಗ್ತಾನೆ ಇಲ್ಲ, ಏನಾನ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಬೇಕು ಅಂತಂದ. ಅಪ್ಪ, ನಾನು ಫಲ ಕೊಡ್ಸಕ್ ತಾನ್ಯಾರೋ, ನಮ್ಮ ಕ್ಷೇತ್ರಕ್ಕೆ ಬಾ, ರಾಯರ ಸೇವೆಯನ್ನು ಮಾಡು, ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ, ನಾನು ಈ ಸೇವೆ ಇಲ್ಲಿಗೆ ಬಂದು ಮಾಡ್ಬೇಕಲ್ಲ, ಅಲ್ಲೇ ಮಾಡಿದ್ರೆ ಆಗುತ್ತಾ ಗುರುಗಳೇ ಅಂತ. ನೋಡಪ್ಪ, ಪರಿಹಾರ ಆಗ್ತಕ್ಕಂಥದ್ದು ನಿನಗೆ ಈ ಕ್ಷೇತ್ರಕ್ಕೆ ಒಂದು ಬಾರಿ ನಿನಗೆ ಒಂದು ಬಾರಿ ಬಂದು ಗುರುವಾರ ಬಂದು ಇಲ್ಲಿ ವಿಶೇಷವಾಗಿ ರಾಯರಿಗೆ 21 ಪ್ರದಕ್ಷಿಣೆಯನ್ನು ಮಾಡು, ನಿನ್ನ ಕಷ್ಟಗಳನ್ನೆಲ್ಲ ಇಲ್ಲಿ ರಾಯರ ಮುಂದೆ ಹೇಳ್ಕೊ, ರಾಯರು ನನ್ನಲ್ಲಿ ನಿಂತು ಏನು ಹೇಳ್ತಾರೋ ಅದನ್ನು ನೀನು ಮಾಡು, ಅದರಿಂದ ನಿಂಗೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಅಂದೇನೆ. ಆ ಗುರುಗಳು ನುಡಿಸಿರ್ತಕ್ಕಂಥದ್ದು ನಾನು ಅವನಿಗೆ ಫೋನಲ್ಲಿ ಹೇಳಿರ್ತಕ್ಕಂಥದ್ದು ಆಯಿತು. ಈ ರೀತಿ ಆದಾಗ ಅವನು ಯೋಚನೆ ಮಾಡಿ, ಈ ಬ್ರಾಹ್ಮಣರು ಏನಪ್ಪಾ ಅಂತಂದ್ರೆ ಕೆಲವಾರು ಜನ ಅವ್ರು ಬಹಳ ಯೋಚನೆ ಮಾಡ್ತಾರೆ, ಬೇರೆ ಜನಗಳಾದ್ರೆ ರಾಯರಿದ್ದಾರೆ ನಾವು ಹೋಗ್ಬೇಕು ಒಳ್ಳೇದಾಗತ್ತೆ ಅಂತಾರೆ, ಅದೇ ಯೋಚನೆ ಮಾಡಿ ಬಂದಾಗ ರಾಯರು ಅವನಿಗೆ ಸ್ವಪ್ನಕ್ಕೆ ಬಂದು, ಯಾಕೋ ಇನ್ನು ಹೋಗಿಲ್ಲೇನೋ ಅಂದ್ರಂತೆ ಗುರುಗಳು. ಎಷ್ಟು ಅದ್ಭುತವಾಗಿ ಮಾತು. ಆಗ ಎಚ್ಚರ ಆಯ್ತಂತ ಅವನಿಗೆ, ಏನು ಯಾರೋ ಹೇಳಿದ್ರಲ್ಲ ಈ ತರ ಅಂತ ನೋಡಿದ್ರೆ ಎಚ್ಚರ ಆಯ್ತಂದ. ಆಗ ಅವ್ನಿಗೆ ಜ್ಞಾಪ ಬಂದು, ತಿರ್ಗ ಗುರುಗಳೇ ಈ ತರ ಕನಸು ಬಿತ್ತನಿಗೆ ಏನ್ ಮಾಡೋದು ಅಂತ ಕೇಳ್ದ. ಇನ್ನೂ ಬಂದಿಲ್ಲಲ್ಲ ನೀನು, ಅದಕ್ಕೆ ಗುರುಗಳು ಹೇಳಿದ್ದಾರೋ ಅಂದೆ ನಾನು. ಆಗ ಗುರುವಾರ ಬಂದ, ಆ ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ. ರಾಯರ ಹತ್ರ ಬಂದು ವಿಶೇಷವಾಗಿ ಇಲ್ಲಿ ಹಾನಿಕವನ್ನೆಲ್ಲ ಮಾಡಿ, ರಾಯರ ಒಂದು ವಿಶೇಷವಾಗಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಅವನು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. 21 ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ ನಮ್ಮ ಕ್ಷೇತ್ರಕ್ಕೆ ಬಂದು. ಆ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ಅವನಿಗೆ ಜ್ಞಾನೋದಯ ಆಗಿದೆ ಅಂತ. ಯಾವ ರೀತಿ ಜ್ಞಾನೋದಯ ಆಗಿದೆ ಅಂತಂದ್ರೆ, ರಾಯರ ಬೃಂದಾವನದಲ್ಲಿ ಅವನಿಗೆ ಮಿಂಚಿನ ಒಂದು ಪವಾಡವನ್ನು ನಡೆದಿದೆ, ಅವನಿಗೆ ಬೆಳಕು ಕಂಡಿದೆಯಂತೆ, ಅವನಿಗೆ ಬೆಳಕು ಕಂಡಿದೆ, ವಿಶೇಷವಾಗಿ ಮಿಂಚಿಯಾಗಿ ಬಂದಿಯಂತೆ ಬೆಳಕು. ಆಗ ಗುರುಗಳೇ, ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರು ವಿಶೇಷವಾಗಿ ಕಂಡಿದ್ದಾರೆ ನಮಗೆ ಅಂತ. ಆ ರಾಯರು ಹೇಗೆ ಅಂತ ಹೇಳಿದ್ರೆ, ಆ ಗುರುಗಳನ್ನು ನಂಬಿದಾಗ, ಆ ನಂಬಿ ಯಾರು ಗುರುಗಳಿದ್ದಾರೆ, ರಾಯರಿದ್ದಾರೆ, ರಾಯರ ಅನುಗ್ರಹ ಮಾಡ್ತಾರೆ ಅಂತ ಸಾಕಂತೆ, ಅವ್ರು ವಿಶೇಷವಾಗಿ ಅನುಗ್ರಹ ಮಾಡೇ ಮಾಡ್ತಾರಂತೆ. ಅದಕ್ಕೆ ನಂಬಿಕೆ ಅನ್ನೋದು ಬಹಳ ವಿಶೇಷ. ರಾಯರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರ ಹಾಕೋದೇ ವಿಶೇಷ ಫಲ. ರಾಯರನ್ನು ನೋಡಬೇಕಂತೆ, ಕಣ್ಣು ಮುಚ್ಕೊಂಡು ಹಾಕುದಂತೆ. ಗುರುಗಳೇ, ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನುಗ್ರಹ ಆಯಿತು ಅಂತಂದ. ಆಗ ಎಲ್ಲವೂ ಹೇಳದ. ಈಗ ಬಂದು ಕುಳಿತುಕೊಂಡು ಅಲ್ಲಿ ಈ ಕ್ಷೇತ್ರ ಇಲ್ಲೇ ಕುಳಿತುಕೊಂಡು ಅವನವನ ಕಷ್ಟಗಳನ್ನೆಲ್ಲ ನಾನು ಇಲ್ಲೇ ಕುಳಿತುಕೊಂಡಿದ್ದೆ. ಆ ರಾಯರ ಮುಂದೆ ಹೇಳ್ತಾ ಇದ್ದ, ಏನ್ ಮಾಡ್ಬೇಕು, ಏನ್ ಮಾಡ್ಲಿ, ಯಾವ ತರ ಆಗಿದೆ, ಈ ಸಮಸ್ಯೆಗಳೆಲ್ಲ ಈ ತರ ಆಗಿದೆ, ಆ ಜಮೀನಿನಲ್ಲಿ ಎಲ್ಲ ಆಗ್ತಾ ಇದೆ, ಮನೆ ಕಟ್ತಾ ಇದ್ದೀನಿ, ಮನೆ ಎಲ್ಲ ಕಟ್ಟಿದ್ದೀನಿ, ಅರ್ಧಂಬರ್ಧ ನಿಂತೋಗಿದೆ, ಎಲ್ಲ ಇದ್ದು ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಈ ರೀತಿ ಆಗಿದೆ, ಏನ್ ಮಾಡ್ಬೇಕು ಅಂದಾಗ ರಾಯರು ಒಂದೇ ಮಾತು ನುಡಿಸಿದ್ರು. ಎಲ್ಲ ಸಮಸ್ಯೆಗಳು ಕಳೆದು
ಹೋಗಿ ಊಟ ಮಾಡ್ಕೊ, ಪ್ರಸಾದ ತಿನ್ಕೊಂಬ, ಪಂಚಾಮೃತ ಕುಡಿ, ಊಟ ಮಾಡು, ಆಮೇಲೆ ಹೇಳ್ತೀನಿ ಅಂದೆ. ಬಂದು ಕೂತ್ಕೊಂಡ ತಿರ್ಗಾ ರಾಯರ ಹತ್ರ ಕುಳಿತುಕೊಂಡು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಪ್ಪ ಅಂದೆ. ಮಾಡದ ರಾಯರು ನುಡಿಸಿದ್ದು ನನ್ನಲ್ಲಿ ಒಂದೇ, ಗೋದಾನವನ್ನು ಕೊಡೋ ನೀನು, ಆ ಗೋದಾನದಿಂದ ವಿಶೇಷ ಅನುಗ್ರಹ ಆಗತ್ತೆ ಹೋಗು ಅಂದ್ಬಿಟ್ಟೆ. ಯಾಕೆ ಗೋದಾನ ಕೊಡ್ಬೇಕು ಬಿಳೆ? ನಾನೆಲ್ಲ ಗೋದಾನವನ್ನು ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಎಲ್ಲ ಕಷ್ಟದಲ್ಲಿದ್ದೀನಿ ಅಂದೆ. ನೀನೇನು ಮಾಡೋದು ಗೊತ್ತಿಲ್ಲ, ಗೋದಾನವನ್ನು ಕೊಡು, ಗೋದಾನದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂದೆ. ಹಾಗೆ ಅವನಿಗೆ ಆಯ್ತು ಗುರುಗಳೇ, ರಾಯರ ಇಚ್ಛೆ ಏನಿದೆಯೋ ಅದಾಗಲಿ ಅಂತೇಳಿ ಇಲ್ಲಿಂದ ಕ್ಷೇತ್ರವನ್ನು ಬಿಟ್ಟು ಇದೆಲ್ಲ ಊಟ ಗೀಟ ಮಾಡಿಕೊಂಡು ಮಂತ್ರಾಕ್ಷಿ ತೆಗೆದುಕೊಂಡು ಹೋದ, ಮನೆಗೆ ಹೋದ. ಅಯ್ಯಪ್ಪ ಆ ಮನೆಗೆ ರಾಮಾಚಾರ ಅಂತ ಅವನ ಹೆಸರು. ಅವರಿಗಿಬ್ಬರು ಹೆಣ್ಮಕ್ಳಿದ್ದಾರೆ. ಅವನಿಗೆ ವಿಶೇಷ ಅನುಗ್ರಹ ಆಗಬೇಕು, ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು, ಮತ್ತೆ ಇರ್ತಕ್ಕಂಥ ಆಸ್ತಿ ಗಿಸ್ತಿ ಎಲ್ಲ ವಿಶೇಷವಾಗಿ ತೊಂದರೆ ಆಗಿತ್ತು. ಈ ಎಲ್ಲ ತೊಂದರೆಯು ಆಗಿದ್ದಾಗ ಏನು ದೋಷ ಅನ್ನೋದು ಅವನಿಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ. ರಾಯರು ನುಡಿಸಿದ್ದಾರೆ ಗೋದಾನ ಕೊಡು ಅಂತಲ್ಲ, ನಾನು ಗೋದಾನ ಕೊಡು ಅಂತಂದೆ ಅಷ್ಟೇ. ಆಗ ಗೋವನ್ನ ತೆಗೆದುಕೊಂಡು ಕೊಡಬೇಕಾ, ಗೋದಾನವನ್ನ ವಿಶೇಷವಾಗಿ ಆ ಯಾವ ಕ್ಷೇತ್ರಕ್ಕೆ ಹೋದಾಗ ಮಂತ್ರಾಲಯ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಅಲ್ಲೆಲ್ಲ ಗೋದಾನವನ್ನು ಮಾಡ್ತಾರೆ. ಅಲ್ಲಿ 5,000 10,000 ಕೊಟ್ಬಿಟ್ಟು ಗೋದಾನ ಮಾಡ್ಲಾ ಅಂತ ಕೇಳಿದ. ಆ ತರ ಮಾಡಬೇಡ, ಗೋದಾನವನ್ನ ಗೋ ಹಸು ಮತ್ತೆ ಕರುವನ್ನು ತೆಗೆದುಕೊಂಡು ಆ ಗೋದಾನವನ್ನೇ ಕೊಡು ನೀನು ಅಂದೆ. ಬೇರೆ ರೀತಿ ಮಾಡಬೇಡ ಅಂದೆ, ಅದೆಷ್ಟೇ ಖರ್ಚಾಗ್ಲಿ ಮಾಡುವಂತೆ. ಆಯ್ತು ಗುರುಗಳಿಂದ. ಆಗ ಅವರ ಮನೆಗೆ ಹೋಗಿ ಎಲ್ಲ ಯೋಚನೆ ಮಾಡಿ ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದ್ದ ಅವ್ರ ಮನೆಯಲ್ಲಿ. ಆ ಪೂಜೆಯನ್ನು ಮಾಡ್ತಾ 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 ಒಂದು 15 ದಿವಸಗಳ ಕಾಲ ಅವನಿಗೇನು ಗೊತ್ತಾಗಿಲ್ಲ. ಅವನಿಗೆ ನನಗೂ ಫೋನ್ ಮಾಡಿಲ್ಲ. ಅವನು ಕೇಳ್ದ ಈ ರೀತಿಯಾಗಿ ಅಂತ, ಗುರುಗಳೇ ನಮ್ಗೆ ರಾಯರಿಂದ ಅನುಗ್ರಹವನ್ನು ಮಾಡಿಲ್ಲ ಅಂತ. ಆಗ ರಾತ್ರಿಯ ಸ್ವಪ್ನದಲ್ಲಿ ಬಂದು ಗುರುಗಳು 15 ದಿವಸ ಕಳೆದ ಮೇಲೆ ನಮ್ಮ ಗುರುಗಳು ವಿಶೇಷವಾಗಿ ಯಾವ ರೀತಿಯಾಗಿ ಮಿಂಚಿದ ಒಂದು ಬೆಳಕು ಬಂದು ಈ ಕ್ಷೇತ್ರದಲ್ಲಿ ನೋಡಿದನೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಮಿಂಚಿನಂತೆ ಬಂದು, ಯಾಕೋ ಇನ್ನು ಮಾಡಿಲ್ಲೇನೋ ಗೋದಾನ, ನೀನು ಗೋದಾನವನ್ನು ಮಾಡು, ಆ ಗೋದಾನದಿಂದ ವಿಶೇಷವಾಗಿ ನಿನಗೆ ಅನುಗ್ರಹ ಆಗತ್ತೆ ಎಂದ್ರು. ಆಗ ಅವನಿಗೆ, ನಾನು ಅಲ್ಲಿ ರಾಯರ ಮಠಕ್ಕೆ ಬಂದಿದ್ದೀನೋ, ನಾನು ಮರ್ಕೊಂಡಿದ್ದೀನೋ, ಅವನಿಗೆ ಏನೂ ಗೊತ್ತೇ ಆಗಿಲ್ಲಂತೆ. ಆಗ ಎದ್ದು ನೋಡ್ತಾನೆ, ನಾನು ನಮ್ಮನೆಯಲ್ಲಿ ಇದ್ದೀನ, ಆ ಕ್ಷೇತ್ರದಲ್ಲಿಲ್ವಾ ಅಂತ. ಆಗಲೇ 4:15 ಸಮಯದಲ್ಲೇ ನನಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ 4:45 5 ಗಂಟೆ ಸಮಯದಲ್ಲಿ ನನಗೆ ಫೋನ್ ಮಾಡಿಬಿಟ್ಟ, ಗುರುಗಳೇ ನಾನು ಇಲ್ಲಿದ್ದೀನೋ, ನನಗೆ ಇಲ್ಲಿ ನಿಮ್ಮಲ್ಲೇ ಇದ್ದೀನೋ ಅಂತ ಕೇಳ್ತಾ ನನ್ನ. ಆಗ ಫೋನ್ ಮಾಡಿ ಕೇಳಿದಾಗ, ಎಲ್ಲೋ ನಿಮ್ಮನೆಗೆ ಇದು ಏನಾಯಿತು ಅಂತ ಕೇಳಿದಾಗ, ಈ ರೀತಿಯಾಗಿ ಸ್ವಪ್ನ ರೀತಿಯಲ್ಲಿ ಬಂದಿದೆ ಅಂದ. ಆಗ ನಾನು ಆ ಬೆಳಗ್ಗೆ ಆನಿಕವನ್ನು 4 ಗಂಟೆಗೆ ಎದ್ದು ಆನಿಕವನ್ನು ಮಾಡ್ತೀನಿ. ಆನಿಕ ಅಂದರೆ ಜಪವನ್ನು ಮಾಡ್ತಾ ಇದ್ದೆ. ಆ ಜಪದಲ್ಲಿ ವಿಶೇಷವಾಗಿ ಕೇಳಿದಾಗ ಆಗ ಹೇಳಿದ್ರು, ಪಿತೃದೇವತೆಗಳ ದೋಷ ಇದೆ ನಿನಗೆ, ಆ ದೋಷದಲ್ಲಿ ಗೋದಾನವನ್ನ ನೀನು ಮಾಡಿಲ್ಲ, ಆ ಗೋದಾನದಿಂದ ನಿನಗೆ ವಿಶೇಷವಾಗಿರ್ತಕ್ಕಂಥ ಈ ಎಲ್ಲವೂ ಕಷ್ಟ ಬಂದಿದೆ. ಯಾಕೆ ಅಂದ್ರೆ 5.5 ತಿಂಗಳಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಗೋದಾನವನ್ನು ಕೊಡ್ತೀರಿ, ಆ ಗೋದಾನವನ್ನು ನೀನು ಮಾಡಿಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮ ತಂದೆ ತಾಯಿಗೆ ಹೆಸರಲ್ಲಿ ಆ ಗೋದಾನವನ್ನು ತೆಗೆದುಕೊಂಡು ಕೊಡು, ನಿಗೆಲ್ಲ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ರು. ಆಗ ಆ ಗೋದಾನವನ್ನು ಕೊಟ್ಟ ಅವನು. ಆ ಗೋದಾನವನ್ನು ಕೊಟ್ಟಾಗ ಆ ಗೋವನ್ನು ವಿಶೇಷವಾಗಿರ್ತಕ್ಕಂಥ ಮುಕ್ಕೋಟು ದೇವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ರು. ಅವರ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಾಲಿಗ್ರಾಮವನ್ನು ಆ ಗೋ ಮೇಲೆ ಇಟ್ಟು ವಸ್ತ್ರವನ್ನ ಎಲ್ಲವನ್ನು ಕೊಟ್ಟು ದಾನವನ್ನಾಗಿ ಕೊಟ್ಟು ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಟ್ಟ. ಆ ಬ್ರಾಹ್ಮಣ ವಿಶೇಷವಾಗಿ ಸಾಲಿಗ್ರಾಮ ಪೂಜೆಯನ್ನು ಮಾಡ್ತಾನೆ. ಆ ಹಾಲನ್ನು ತೆಗೆದುಕೊಂಡು ಕರೆದಿರ್ತಕ್ಕಂಥ ಹಾಲನ್ನು ಕೊಡದು ಆ ವಾಯುದೇವರಿಗೆ ಅಭಿಷೇಕವನ್ನು ಮಾಡಿಸ್ತಾ ಇದ್ದಾನೆ. ಇವೆಲ್ಲವೂ ಮಾಡಿದಾಗ ಅವನಿಗೆ ವಿಶೇಷವಾಗಿ ಅವನ ಮನೆಯಲ್ಲಿ ಏನೇನು ತೊಂದರೆಗಳಿತ್ತೋ ಎಲ್ಲವೂ 2 ತಿಂಗಳಲ್ಲಿ ಪರಿಹಾರ ಆಗಿ ಅವರ ಮಕ್ಕಳಿಗೆ ಇಬ್ಬರಿಗೂ ಮದುವೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲವೂ ಸೆಟ್ ಆಗಿದೆ. ಮದುವೆಯನ್ನು ಮಾಡ್ತಾ ಇದ್ದಾನೆ. ಈಗ ಮದುವೆಗೆ ಎಲ್ಲ ವಿಶೇಷ ಅನುಗ್ರಹ ಆಗಿದೆ. ಆ ಭೂಮಿಯಲ್ಲಿ ವಿಶೇಷವಾಗಿ ಏನು ಬೆಳೆ ಇತ್ತೋ ಆ ಬೆಳೆಗೆ ಎಲ್ಲ ವಿಶೇಷವಾಗಿ ಅನುಗ್ರಹ ಆಗಿದೆ. ಮತ್ತೆ ಅವನಿಗೆ ಯಾವ ಯಾವ ಹಣಗಳು ಬರಬೇಕಾಗಿತ್ತು ಎಲ್ಲವೂ ಬಂದಿದೆ. ಅವನಿಗೆ ವಿಶೇಷವಾಗಿ ರಾಯರಲ್ಲಿ ಅವನು ವಿಶೇಷವಾಗಿ ಅನುಗ್ರಹ ಆಗಿದೆ. ಆ ರಾಯರು ಅನುಗ್ರಹವನ್ನ ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಆ ಹಸುವಿನ ಮುಖೇಣವಾಗಿ, ಗುರುಗಳ ಮುಖೇಣವಾಗಿ, ಹಸುವಿನ ಮುಖೇಣವಾಗಿ ಗೋ ಬ್ರಾಹ್ಮಣಗಿತಾಯಚ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿತಾಯಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂದಾಗೆ ಆ ಕೃಷ್ಣನ ವಿಶೇಷ ಅನುಗ್ರಹ ಆ ಗೋನಲ್ಲಿ ಹೇಗೆ ಬಂದು ಹಸುಗಳಲ್ಲಿ ಹೇಗೆ ಭಗವಂತ ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ
ನಮತಾಂ ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಆ ಗೋದಾನವನ್ನ ಕೊಡಿಸಿ ಮುಖ್ಯ ಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿಸ್ಕೊಂಡು ಇವೆಲ್ಲವನ್ನು ಮಾಡಿ ಅವರ ಮನೆ ಸಮೃದ್ಧಿ ಆಗಿದೆ. ಇವತ್ತಿನ ದಿವಸ ಅವರು ಎಲ್ಲರೂ ನೆನೆಸ್ಕೊಂಡು ನಮ್ಮನ್ನ ಇವತ್ತು ವಿಶೇಷವಾಗಿ ಫೋನ್ ಮಾಡಿ ನಮ್ಮ ಮಕ್ಕಳಿಗಿಬ್ಬರಿಗೂ ಮದುವೆ ಸೆಟ್ ಆಗಿದೆ ಗುರುಗಳೇ, ನಮಗೆ ವಿಶೇಷವಾಗಿರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಿದೆ, ಸಾಲ ಏನೇನು ಮಾಡಿದ್ದೀನೋ ಎಲ್ಲ ಅರ್ಧ ಸಾಲ ಎಲ್ಲ ತೀರೋಗಿದೆ, ಇನ್ನೊಂದು ಕಿಂಚಿತ್ ಸಾಲ ಇದೆ, ಆ ಸಾಲವೆಲ್ಲ ತೀರಿಸ್ತಾ ಇದ್ದೀನಿ, ನಮಗೆ ಬೆಳೆಯಲ್ಲಾಗಲಿ ಮನೆಯಲ್ಲಾಗಲಿ ನೆಮ್ಮದಿ ಆಗಿದೆ. ಇಲ್ಲ ನಿಮ್ಮ ಗುರುಗಳು ವಿಶೇಷ ಅನುಗ್ರಹ ಮಾಡಿದ್ದಾರೆ. ಅದು ನಮ್ಮ ಗುರುಗಳನ್ನು ನಿಮಗೂ ಗುರುಗಳೇ ತಾನೇನೋ ಅವರು ಮುಂದೆ. ಇಂತಹ ಗುರುಗಳ ಸೇವೆಯನ್ನ ಯಾರು ಬಂದು ರಾಯರ ದರ್ಶನವನ್ನು ಮಾಡ್ತೀರಾ, ಯಾರು ವಿಶೇಷವಾಗಿ ಗುರುಗಳಿಗೆ ನಮ್ಮ ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ಬಂದು ಕುಳಿತುಕೊಂಡು ಏನೇನು ಕೇಳ್ತೀರಾ ಎಲ್ಲವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ವಿಶೇಷವಂತೆ. ಯಾಕೆಂದ್ರೆ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥವ್ರು ಈ ಗುರುಗಳು. ಯಾರು ಅವರನ್ನು ನಂಬಿದಿರಾ, ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೇ ಕೆಡಲಿ ಎಂದಾಗ ಆ ಗುರುಗಳನ್ನ ಸೇವೆಯನ್ನ ಮಾಡಿ ರಾಯರ ಒಂದು ದರ್ಶನವನ್ನು ಮಾಡಿ ಪ್ರತಿ ಗುರುವಾರ ಬಂದು ರಾಯರ ಸ್ಮರಣೆಯನ್ನ ಮಾಡಿ ಧ್ಯಾನವನ್ನು ಮಾಡಿ ಅವರವರ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ. ಆ ಹೇಳ್ಕೊಂಡಾಗ ಎಲ್ಲವೂ ಕಷ್ಟವು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ರಾಯರಲ್ಲಿ ಯಾರು ಅತಿ ನಂಬಿಕೆ ಇಟ್ಕೊಂಡಿದ್ದೀರಾ, ರಾಯರೇ ಗತಿಯು ನಮಗೆ ಅಂತ ಹೇಳ್ತಾರೆ. ಅಂತ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ಇಂತಹ ಘಟನೆಯಲ್ಲಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅವರವರ ಮನೆಯಲ್ಲಿ ಅವರವರು ವಿಶೇಷವಾಗಿರ್ತಕ್ಕಂಥ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ಹೇಗೆ ಪ್ರಜ್ವಲವಾಗಿ ಆ ಬೆಳಕು ಬಂತೋ ಆ ರೀತಿಯಾಗಿ ನಮ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಆ ಗುರುಗಳು ಕರುಣಿಸಿಲಿ, ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ, ಅತ್ಯಂತ ದಯಾಳರು. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ, ಆ ಗುರುಗಳ ಹೆಸರು ಯಾರು ಹೇಳ್ತೀರಾ, ರಾಯರ ಸ್ತೋತ್ರವನ್ನು ಯಾರು ಪಠನೆಯನ್ನು ಮಾಡ್ತೀರಾ, ರಾಯರೇ ಅಂತೀರಾ, ರಾಯರ ಮಂತ್ರಾಕ್ಷತೆಯನ್ನು ಯಾರು ತೆಗೆದುಕೊಂಡು ಹೋಗಿ ತಲೆ ಮೇಲೆ 2 ಕಾಳು ಹಾಕೊಂತೀರಾ, ಅವ್ರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಿ ರಾಯರಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳಿ ಪ್ರಸಾದವನ್ನು ಇನ್ನೊಬ್ಬರಿಗೆ ಕೊಡ್ತೀರಾ, ಅವ್ರಿಗೂ ಅವರ ಪ್ರಸಾದ ತಿಂದಿದ್ದರಿಂದ ಅವ್ರಿಗೂ ಆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ಗುರುಗಳು ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ ಅಂತ ಮೊಳಕೇಳಲಿರ್ತಕ್ಕಂಥ ಆ ಭಕ್ತರಿಗೆ ರಾಯರ ಭಕ್ತರು ಪ್ರತಿಯೊಬ್ಬರಿಗೂ ಮೊಳಕೇಳಲಿರ್ತಕ್ಕಂಥ ಎಲ್ಲ ಭಕ್ತರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಗುರುಗಳ ಅನುಗ್ರಹವನ್ನು ಮಾಡಲಿ ಅಂತೇಳಿ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂದಂಗೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ